ಬನ್ನಿ ಗುರುಜಿ ಏನ್ ಹೇಳ್ತಾರೆ ಈಗ ತಿಳಿದುಕೊಳ್ಳೋಣ. ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಿದ್ರಿ, ಈ ಒಂದು ನಾವೇನು ಮಂತ್ರಾಲಯದಲ್ಲಿ ನೋಡ್ತಾ ಇದ್ದೀವಿ ಬೃಂದಾವನ, ಅದು ಹೇಗೆ ಸೃಷ್ಟಿಯಾಯಿತು, ಅಲ್ಲಿ ಒಂದು ಆಂಜನೇಯನ ಮೂರ್ತಿ ಇದೆ, ಅದು ಕೂಡ ಅದರ ರಹಸ್ಯವೇನು, ಹೇಗೆ ಸೃಷ್ಟಿಯಾದ ಕಾರಣವೇನು ಅಂತೆಲ್ಲ ತಿಳಿಸ್ತಿದ್ರಿ. ಮಾತುಕತೆ ಮುಂದುವರ್ಸೋಣವೇ? ನೋಡಿ ವೀಕ್ಷಕರೇ, ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಏನು ಅಂದರೆ ಸಪ್ತಮಿ. ಸಪ್ತದ್ವೀಪ ವಸುಂಧರ ಅಂಥೇಳಿ ಪರಮಾತ್ಮನ ಕೃಪಾಕಟಾಕ್ಷ. ಬುಧವಾರದ ದಿವಸ 7 ಬೆಟ್ಟಗಳ ಒಡೆಯ ವೆಂಕಟರಮಣ ಅಂತೀವಿ. ಅದೇ ರೀತಿ ಪುನರ್ವಸು ನಕ್ಷತ್ರನೂ ಬಿದ್ದಿದೆ. ಈ ಪುನರ್ವಸು ನಕ್ಷತ್ರ ಯಾರ್ದೋ ರಾಮಚಂದ್ರಂದು. ನೋಡಿ, ಹಾಗೆ ಹೀಗೆ ಮಾತಾಡ್ತಾ ಇವತ್ತು ರಾಮಚಂದ್ರನ ಪಾದ ಎಲ್ಲೇ ಮಂತ್ರಾಲಯದಲ್ಲಿ ಮಾಂಚಾಲ ಗ್ರಾಮದಲ್ಲಿ ರಾಮ ಹೀಗೆ ಹೊರಡ್ತಾ ಆ ಜಾಗದಲ್ಲಿ ಕುಳಿತಿದ್ದ ಅಂತ ಒಂದು ಭಾವನೆ ಯಾವಾಗ ಗೊತ್ತಾಯಿತು ಅಂದರೆ ಜ್ಞಾನದಲ್ಲಿ ಗೊತ್ತಾಯಿತು ರಾಘವೇಂದ್ರ ಸ್ವಾಮಿಗಳಿಗೆ. ಈ ರಾಘವೇಂದ್ರ ಸ್ವಾಮಿಗಳು ಅವರು ಅದೇ ಜಾಗ ಮಾಂಚಾಲ ಪ್ರದೇಶವನ್ನು ನೋಡ್ತಾ ಬಂದರು. ಅಂದರೆ ಎಲ್ಲೆಲ್ಲಿ ಈ ಭಗವತಿ ಕೃಪಾಕಟಾಕ್ಷದಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು, ಎಲ್ಲಿ ಈ ಮಾಂಚಾಲ ದೇವಿ ಪ್ರತಿಷ್ಠಾಪನೆಯನ್ನು ಗ್ರಾಮ ದೇವತೆಯಾಗಿ ಸ್ಮರಣೆ ಮಾಡ್ಕೋಬೇಕು, ಯಾವ ಕ್ಷೇತ್ರದಲ್ಲಿ ನಮ್ಮ ಆಶ್ರಮವನ್ನು ಕಟ್ಟಬೇಕು ಅಂತ ಹೀಗೆ ಸಂಚಾರದಲ್ಲಿ ಬರ್ತಾಯಿದ್ರು ವಿರಾಮದಲ್ಲಿ. ಆ ಉಲ್ಲಾಸದಿಂದ ಸಾಯಂಕಾಲ ಬಿರುಗಾಳಿ ಬೀಸೋ ಸಮಯದಲ್ಲಿ ಮರಳು ಹಾಗೇ ಎದ್ದು ಹೇಳ್ತು. ಅಂದರೆ ನದಿ ತೀರದಲ್ಲಿ ಒಂದು ಮರಳು ಹಾಗೇ ಬಂದ ಸಮಯದಲ್ಲಿ ನೋಡ್ತಾರೆ ಪಾದಕೆಗಳು. ಏನು ಪಾದ ಪುಟ್ಟದಾಗಿದ್ದಂಗಿಲ್ವಲ್ಲ, ಎಷ್ಟೋ ದೊಡ್ಡದಾಗಿದ್ದಂಗೆ ಅಂತ ನೋಡಿದಾಗ ಆ ಪಾದದ ಮೇಲೆ ಹೀಗೆ ಕೈ ಇಟ್ಟು ಹೀಗೆ ಸವರ್ತಾರೆ. ನೋಡಿದಾಗ ರಾಮಚಂದ್ರನ ಒಂದು ಪಾದ, ತಮ್ಮ ಜ್ಞಾನ ದಿವ್ಯ ದೃಷ್ಟಿಯಲ್ಲಿ ಮಹಾರಾಮಚಂದ್ರನ ಪಾದ, ಆ ಪಾದಕೆಗಳನ್ನು ಎಷ್ಟು ಚೆನ್ನಾಗಿದೆ, ಸಂತೋಷ. ಇದು ಬ್ರಹ್ಮ ಕಡೆಗಿನ ಪಾದಮು ಅನ್ನೋ ಥರ ಆ ಬ್ರಹ್ಮ ತೊಳೆದಿರೋ ಪಾದ ಮಹಾವಿಷ್ಣುದು. ಆದರೆ ಯಾವತ್ತೂ ಪಾದದ ಸೇವೆಯಲ್ಲೇ ಇರ್ತಕ್ಕಂಥವ್ನು ಯಾರೋ ಪ್ರಾಣದೇವರು ಆಂಜನೇಯ. ಮಾರುತಿ ಬಹಳ ಸಂತೋಷ ಕಣೆಯ. ಹಾಗಾದರೆ ಇವನ್ನ ಪ್ರತಿಷ್ಠಾಪನೆ ನಾವು ಈ ಪಾದದಲ್ಲೇ ಇಟ್ಟರೆ ಇನ್ನಷ್ಟು ಶಕ್ತಿ ತುಂಬುತ್ತೆ. ನೋಡಿ, ರಾಮ ಆಂಜನೇಯನ ಪೂಜೆ ಮಾಡಿದಷ್ಟೇ ಶ್ರೇಷ್ಠ ಅಂತೆ. ನೋಡಿ, ರಾಮನ ಪೂಜೆ ಮಾಡ್ತಾ ಇದ್ರೆ ಆಂಜನೇಯನಿಗೆ ತುಂಬ ಇಷ್ಟ ಅಂತೆ, ಆಂಜನೇಯನ ಪೂಜೆ ಮಾಡ್ತಾ ಇದ್ರೆ ರಾಮನಿಗೆ ಇಷ್ಟ ಅಂತೆ. ಹಾಗೆ ರಾಮ ಆಂಜನೇಯ ಇಬ್ಬರು ಆಲಂಘನೆ ಮಾಡ್ಕೊಂಡು ಹಾಗೆ ರಾಮನ ಪಾದದ ಕಲ್ಲಿಂದ ಆಂಜನೇಯನ ಸೃಷ್ಟಿ ಯಾರು ಮಾಡಿದ್ದು? ಪ್ರಪ್ರಥಮ ಬಾರಿಗೆ ಲೋಕ ಕಲ್ಯಾಣಾರ್ಥವಾಗಿ ಭೂಲೋಕದಲ್ಲಿ ಒಂದು ಮನುಷ್ಯ, ಒಂದು ಯತಿಯಾಗಿ, ಒಂದು ಲೋಕ ಸಂಚಾರಿಯಾಗಿ ಮಹಾನ್ ವ್ಯಕ್ತಿಯಾಗಿರ್ತಕ್ಕಂಥ ಮಹಿಮಾನ್ವಿತ ವ್ಯಕ್ತಿಯಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಮುಖಾಂತರವಾಗಿ ಪ್ರಾಣ ಪ್ರತಿಷ್ಠಾಪನೆ ಪ್ರಾಣದೇವರದು. ಆ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದೇ ಪ್ರಾಣವನ್ನು ಕೊಟ್ಟಾಗ ಅಂತ. ಇದರಲ್ಲಿ ಒಂದು ಮಾರುತಿ ರಾಯ ಕಪಿಶ್ರೇಷ್ಠನ ಆಂಜನೇಯನ ಮಾಡಿದ್ದಾರೆ. ಎಲ್ಲಿದ್ದಾರೆ ಅಂದ್ಕೊಂಡ್ರೆ ಇವತ್ತಿನ ದಿವಸ ಮಂತ್ರಾಲಯದಲ್ಲಿ ಏನು ಹೋಗಿ ನೋಡ್ತೀರಾ, ಆ ರಾಯರ ಬೃಂದಾವನ ಎದುರು ಭಾಗದ ಆಂಜನೇಯ. ಕೆಲವ್ರು ಹೋಗ್ತೀರಾ, ನೇಟ್ ಹೋದ ತಕ್ಷಣ ಈ ಕಡೆ ರಾಘವೇಂದ್ರ ಸ್ವಾಮಿನೇ ನಡ್ಕೊಂಡು ಹೋಗ್ತೀರಾ, ಈ ಕಡೆ ಎಡಗಡೆ ತಿರುಗಿ ನೋಡೋಕ್ಕಾಗಲ್ಲ ನಿಮಗೆ. ಇಲ್ಲ, ರಾಘವೇಂದ್ರ ಸ್ವಾಮಿ ಹತ್ರಕ್ಕೆ ಹೋದ್ರಿ ಅಂತ ತಿಳ್ಕೊಳ್ಳಿ, ಎಡಗಡೆ ರಾಘವೇಂದ್ರ ಸ್ವಾಮಿ ಹಿಂಗೆ ನೋಡ್ತಾ ಇರ್ತೀವಿ, ಬಲಗಡೆ ತಿರುಗಿ ನೋಡಿ ಆಂಜನೇಯ ಫಸ್ಟ್ ಕ್ಲಾಸಾಗಿ ಕಾಣ್ತಾನೆ. ಅದಕ್ಕೆ ಹೇಳೋದು, ಆ ಆಂಜನೇಯನ ಕಲ್ಲೂ ರಾಘವೇಂದ್ರ ಸ್ವಾಮಿ ಬೃಂದಾವನದ ಕಲ್ಲೂ ಎರಡೂ ಒಂದೇ. ಹೇಗೆ ಅನ್ಕೊಂಡ್ರ? ಆಗ ಇವ್ರ ಜೊತೆ ಓಡಾಡ್ತಾ ಇರ್ತಕ್ಕಂಥ ಶಿಷ್ಯರು ಅನ್ಕೊತಾರೆ, ಇವತ್ತಿನ ದಿವಸ ಭೂಲೋಕದಲ್ಲಿ ರಾಮ ಇಟ್ಟಿದ್ದ ಪಾದದಿಂದ ಆಂಜನೇಯನ ಸೃಷ್ಟಿ ಮಾಡಿದ್ರು, ನಾವಿನ್ನು ಸ್ವಲ್ಪ ಬುದ್ಧಿವಂತರಾಗೋಣ, ನಮ್ಮ ಗುರುಗಳ ಪಾದಗಳನ್ನು ವಿಶೇಷವಾಗಿ ಆ ಬೃಂದಾವನ ಅದೇ ಕಲ್ಲಲ್ಲಿ ಕಟ್ಟೋಣ ಅಂತ ಒಂದು ದಿವ್ಯ ಸೇತನ. ಅಂದರೆ ರಾಮ ಎರಡೂ ಕಾಲುಗಳಿರಲಿ, ಒಂದು ಕಾಲು ಮಾತ್ರ ಇರೋದು ಬೇಡ. ರಾಮ ಈ ಕಾಲು ಆಂಜನೇಯಂದು, ಆ ಕಾಲು ರಾಘವೇಂದ್ರ ಸ್ವಾಮಿಗಳು ಇದ್ದ ಹಾಗೆ ನಾವಿಬ್ಬರು ಸ್ಮರಣೆ ಮಾಡ್ಕೊಂಡು ಹೋದಾಗ ಅವ್ರ ಕಾಲು ಕೆಳಗೆ ನುಗ್ಕೊಂಡು ಹೋದ ಹಾಗೆ ಎಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಎರಡೂ ಪಾದಗಳ ಒಂದು ಕ್ಷೇತ್ರದಲ್ಲಿದ್ದರೆ ನಿಜವಾದ ಮಹಾನ್ಮತ. ಅದಕ್ಕೆ ನೋಡಿ, ಅವತ್ತಿಂದ ಇವತ್ತರೆಗೂ ಮಾಂಚಾಲ ಪ್ರದೇಶ ಬಹಳ ಶಕ್ತಿಯುತವಾಗಿ ಯಾಕೆ ಹೊಂದಿದೆ ಅಂದರೆ, ನಾವು ಒಂದು ಪಾದವನ್ನು ದರ್ಶನ ಮಾಡಿದಾಗ ಇನ್ನೊಂದು ಪಾದ ದರ್ಶನ ಮಾಡೋದು ಹೇಗಪ್ಪ ಅಂದಾಗ ರಾಮಚಂದ್ರನ ಕೂತಿರ್ತಕ್ಕಂಥ ಬಂಡೆ ವಿಶೇಷವಾಗಿ. ಇದನ್ನು ಕೆಲವರು ಮಾನಸಿಕವಾಗಿ, ಕೆಲವರು ಮನೋಪರಿವರ್ತನಾಗಿ, ಕೆಲವರು ನಿಜವಾಗ್ಲೂ ಕಥೆ ಇದೆ ಅಂತ ಹೇಳ್ತಾ ಕೆಲವರು ಒಂದು ವಿಶೇಷವನ್ನು ಹೇಳ್ತಾರೆ. ಏನಂತ ಅಂದರೆ, ಈ ಬಂಡೆಯಲ್ಲಿ ಇವತ್ತಿಗೂ ಆಂಜನೇಯ ಮಲಗಿದಾನೇನೋ, ರಾಘವೇಂದ್ರ ಸ್ವಾಮಿ ಮಲಗಿದ್ದಾರೆ ಅಂತ ಒಂದು ಹಾಸಿಗೆ ದಿಂಬು ಇದ್ದ ಹಾಗೆ ದೊಡ್ಡದಾಗಿರ್ತಕ್ಕಂಥ ಒಂದು ವಿಶೇಷ. ಅದಕ್ಕೆ ಆ ಸ್ಥಳದಲ್ಲಿ ಇವತ್ತು ದೊಡ್ಡ ದಿಂಬು ಹಾಸಿಗೆ. ಕೆಲವರು ಇರ್ತಾರೆ, ಏನು ಮಾಡೋಕ್ಕತ್ತೆ, ಹೀಗೆ ಕಲ್ಲು ಕುಟುಕ್ತಾ ಹೊಡಿತಾ ಮಾಡ್ತಾ ದಿಂಬನ್ನು ಕದ್ಕೊಂಡು ಹೋಗ್ಬಿಡ್ತಾರೆ, ಅವರೆಲ್ಲೋ ವಿಶೇಷವಾಗಿ ಮಾಡ್ಕೊಂಡ್ಬಿಡ್ತಾರೆ, ಹಾಸಿಗೆ ಇನ್ನೊಬ್ಬನ ಕದ್ಕೊಂಡು ಹೋಗ್ತಾನೆ. ಅದಕ್ಕೆ ಹಾಸಿಗೆ ಇದ್ದಷ್ಟು ಕಾಲ್ಚಾಚು. ನಮಗೆ ಎಷ್ಟು ಬೇಕೋ ಅಷ್ಟು ಕಥೆಯನ್ನು ನಾವು ಸಂಕ್ಷಿಪ್ತವಾಗಿ ಹೇಳಿದ್ರೆ ಸಾಕು. ಗೊತ್ತಿಲ್ಲದೆ ಇರೋದು ನೋಡಿ, ಅದಕ್ಕೆ ಹೇಳ್ತೀವಿ, ಇರೋ ಪೂಜೆ ಮಾಡ್ಕೊಂಡು ಹೋಗಿ, ಇಲ್ಲದೆ ಇರೋ ಪೂಜೆ ಮಾಡ್ಕೊಂಡು ಹೋದರೆ ಇರೋದನ್ನು ಕಟ್ಕೊಳ್ಳಿ, ಇಲ್ಲದೆ ಇರೋದನ್ನ ಮಾಡ್ಕೋಬೇಡಿ. ಅದಕ್ಕೆ ಹೇಳೋದು, ಜೀವನದಲ್ಲಿ ಸಂಸ್ಕಾರ ಅಂತ ಏನು ಹೇಳ್ತೀವಿ, ಮೊದಲಿಂದ ಆಧಾರದಿಂದ ಏನು ಹೇಳ್ಕೊಂಬಂದಿದೆ ಅದನ್ನು ನಂಬಿಕೆ. ಅದಕ್ಕೆ ನಂಬಿಕೆ ಅನ್ನೋದೇ ಭಗವಂತ. ಆ ನಂಬಿಕೆ ನಮ್ಮ ತಾತ ಮುತ್ತಾತಂದು ಹೇಳಿದ್ರು, ನಮ್ಮ ತಾತನಿಗೆ ಬಂತು, ಅದಾದಮೇಲೆ ನಮ್ಮ ತಂದೆ ತಾಯಿಗೆ ಬಂತು, ತದನಂತರ ನಮಗೆ ಬಂತು ಅನ್ನೋ ರೀತಿ ಪರಂಪರಾಪೂರ್ವಕವಾಗಿರ್ತಕ್ಕಂಥ ಪುರಾಣ ಕಥೆಗಳನ್ನು ಹೇಳ್ತಾ ಹೋದ್ವಿ. ಯಾತಕ್ಕೆ ಈ ವಿಚಾರ ಬಂತು ಅಂತೀರಾ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಓಡಿಸ್ತಕ್ಕಂಥವನು ಈ ಜಗತ್ತಲ್ಲಿ ಇವತ್ತಿಗೂ ಜೀವಂತ ಶಕ್ತಿ ಅಂದರೆ ಆಂಜನೇಯ ಒಬ್ಬನೇಪ್ಪ. ನೀವು ನೋಡಿ, ಮಾರುತಿರಾಯ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತೀವಿ, ಎಷ್ಟು ಶಕ್ತಿ ಅಂದರೆ
ಬೆಂಗಳೂರಲ್ಲಿ ಮಹಾಲಕ್ಷ್ಮಿ ಲೇಔಟ್ ಆಂಜನೇಯ ದೇವಸ್ಥಾನ ಅಂತೀವಿ. ಆ ಮಹಾಲಕ್ಷ್ಮಿ ಲೇಔಟ್ ಅನ್ನೋದು ಹೆಸರಿಟ್ಟು, ಆದರೆ ಆ ಕಡೆ ಎಲ್ಲ ಭಾಳ ಕಷ್ಟಪಟ್ಟು ಇವತ್ತಿನ ದಿವಸ ದೊಡ್ಡ ವಿರಾಟ ಸ್ವರೂಪದ ಆಂಜನೇಯ ಪ್ರತಿಷ್ಠಾಪನೆ ಮಾಡಿದ್ರು. ಅದು ಆವತ್ತಿನ ಕಾಲಕ್ಕೆ ಸತ್ಯ. ಅಂದರೆ ಹೀಗೆ ತಲೆಮಾರು ಹಳ್ಳಿಯಿಂದ ಅಜ್ಜಿಗಳು ಯಾರೋ ಕುರಿಗಳು ಮೇಯಿಸ್ಕೊಂಡ್ಬಂದಿರ್ತಾರೆ, ಯಾರಾದರೂ ಪಾಪ ಆ ಕಡೆಯಿಂದ ಬರ್ತಾರೆ, ಅವರು ಕುರಿಗಳು ಮೇಯಿಸಿ, ಹೀಗೆ ಒಬ್ರಿಗೊಬ್ಬರಿಂದ ಒಬ್ಬರೊಬ್ಬರು ಆ ಹಳ್ಳಿ ವಾತಾವರಣ ಇದ್ದಾಗ ಆ ಕಾಲದಲ್ಲಿ ಆ ವಿಚಾರಗಳನ್ನ ಹಾಗೇ ಹರಡ್ತಾ ಇರ್ತಾರೆ ಹಳ್ಳಿಯಿಂದ ಹಳ್ಳಿ. ಈ ಮಾತುಗಳ ಬಂದ ಸಮಯದಲ್ಲಿ ಆಂಜನೇಯ ಬೆಳೀತಾ ಇದ್ದ, ಈ ಬಂಡೆ ಬೆಳೀತಾ ಇತ್ತು ಅನ್ನೋ ವಿಚಾರ ಈ ಒಂದು ಗ್ರೂಪ್ ಏನು ಹೋಗಿದ್ರು ಇವರೆಲ್ಲ ರಿಟೈರ್ಡ್ ಲೈಫಲ್ಲಿ, ಅವ್ರಿಗೆ ಆ ಗ್ರೂಪಿಗೆ ಗೊತ್ತಾಯಿತು. ಸರಿ, ಇವತ್ತಿನ ದಿವಸ ನೋಡ್ತಾರೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಕಟಮಾನವಾಗಿರ್ತಕ್ಕಂಥ ಪ್ರಸನ್ನಾಂಜನೇಯ. ಅದಕ್ಕೆ ವೀರಾಂಜನೇಯ ಅಂತ ನಾಮಕರಣ ಮಾಡಿ. ಯಾಕೆಂದರೆ ವೀರನಾಗಿರ್ತಕ್ಕಂಥ ಆಂಜನೇಯ ಗದೆಯನ್ನು ಇಟ್ಕೊಂಡು ಭಾಳ ವಿಶೇಷವಾಗಿರ್ತಕ್ಕಂಥ ಬೆಟ್ಟವನ್ನು ಇಟ್ಕೊಂಡಿರ್ತಕ್ಕಂಥ ಆಂಜನೇಯ. ಎಡಭಾಗದಲ್ಲಿ ನೋಡ್ತಕ್ಕಂಥ ಆಂಜನೇಯ ಉತ್ತರೇಮುಖಿ, ಅಂದರೆ ಉತ್ತರವನ್ನು ನೋಡ್ತಕ್ಕಂಥ ಆಂಜನೇಯ. ನೋಡಿ, ಪೂರ್ವಕ್ಕಿದ್ದು ಉತ್ತರಕ್ಕೆ ನೋಡೋ ಆಂಜನೇಯ ಭಾಳ ವಿಶೇಷ ಅಂತೆ. ಏನೋ ವಿಶೇಷ ಅನ್ನೋದು ನೀವು ತಿಳ್ಕೊಬೇಕಾದ್ರೆ ಏನು ಮಾಡಬೇಕು? ಲಕ್ಷ್ಮ ಗಂಭೀರ ಕುಕ್ಕುರ್ಸ್ಕೊಂಡಿರ್ಬೇಕು, ಆ ಕಡೆ ಕದಲಬಾರ್ದು, ಕಪಿ ಚೇಷ್ಟೆ ಅಂತ ಮೊದಲೇ ಮಾಡಬಾರ್ದು. ಬಂದೆ.